ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದು GK ಟುಡೇ ಕರೆಂಟ್ ಅಫೇರ್ಸ್ ಜೂನ್ 19ರದು. ಇದೇ ರೀತಿ ನಮ್ಮ ವಿಡಿಯೋಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಕ್ವೆಶ್ಚನ್, ಇತ್ತೀಚೆಗೆ ಭಾರತ ಮತ್ತು USA ನಡುವಿನ ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಉಪಕ್ರಮದ 2ನೇ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಜೈಪುರ್. ಆಪ್ಷನ್ ಎ ನವದೆಹಲಿ ಈಸ್ ರೈಟ್. ಕ್ವೆಶ್ಚನ್ ನಂಬರ್ 2, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಜಿಟಲ್ ಆರೋಗ್ಯ ಪ್ರೋತ್ಸಾಹ ಯೋಜನೆ ಯಾವ ಉಪಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಮಿಷನ್ ಇಂದ್ರಧನುಷ್, ಆಪ್ಷನ್ ಬಿ ಯೂನಿವರ್ಸಲ್ ಹೆಲ್ತ್ ಕೇರ್, ಆಪ್ಷನ್ ಸಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಆಪ್ಷನ್ ಡಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಆಪ್ಷನ್ ಸಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ಲಾನೆಟ್ 9 ಎಂದರೇನು? ಆಪ್ಷನ್ ಎ ನಮ್ಮ ಸೌರವ್ಯೂಹದ ಹೊರ ಪ್ರದೇಶದಲ್ಲಿ ಒಂದು ಕಾಲ್ಪನಿಕ ಗ್ರಹ, ಆಪ್ಷನ್ ಬಿ ನೆಪ್ಚೂನ್ ಚಂದ್ರ, ಆಪ್ಷನ್ ಸಿ ಕೈಪರ್ ಬೆಲ್ಟ್ನಿಂದ ಧೂಮಕೇತುಗಳು, ಆಪ್ಷನ್ ಡಿ ಹೊಸದಾಗಿ ಪತ್ತೆಯಾದ ಶನಿಯ ಚಂದ್ರ. ಆಪ್ಷನ್ ಎ ನಮ್ಮ ಸೌರವ್ಯೂಹದ ಹೊರ ಪ್ರದೇಶದಲ್ಲಿ ಒಂದು ಕಾಲ್ಪನಿಕ ಗ್ರಹ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿರುವ SDG 7ನ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಪರಮಾಣು ಶಕ್ತಿ ಅಭಿವೃದ್ಧಿಯನ್ನು ಉತ್ತೇಜಿಸಿ, ಆಪ್ಷನ್ ಬಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು 50% ಕಡಿಮೆ ಮಾಡಿ, ಆಪ್ಷನ್ ಸಿ ಎಲ್ಲರಿಗೂ ಕೈಗೆಟುಕುವ ವಿಶ್ವಾಸಾರ್ಹ ಸಮರ್ಥನೀಯ ಮತ್ತು ಆಧುನಿಕ ಶಕ್ತಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು, ಆಪ್ಷನ್ ಡಿ ಪ್ರಪಂಚದಾದ್ಯಂತ ಪಳೆಯುಳಿಕೆ ಇಂಧನ ಉತ್ಪಾದನೆಯನ್ನು ಹೆಚ್ಚಿಸುವುದು. ಆಪ್ಷನ್ ಸಿ ಎಲ್ಲರಿಗೂ ಕೈಗೆಟುಕುವ ವಿಶ್ವಾಸಾರ್ಹ ಸಮರ್ಥನೀಯ ಮತ್ತು ಆಧುನಿಕ ಶಕ್ತಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 5, ಜಾಯಿಂಟ್ ಕಮ್ಯುನಿಕ್ ಆನ್ ಎ ಪೀಸ್ ಫ್ರೇಮ್ವರ್ಕ್ ಇತ್ತೀಚೆಗೆ ಯಾವ 2 ದೇಶಗಳ ಸಂದರ್ಭದಲ್ಲಿ ಸುದ್ದಿಯಲ್ಲಿ ಕಂಡುಬಂದಿದೆ? ಆಪ್ಷನ್ ಎ ಭಾರತ ಮತ್ತು ನೇಪಾಳ, ಆಪ್ಷನ್ ಬಿ ಇರಾನ್ ಮತ್ತು ಇರಾಕ್, ಆಪ್ಷನ್ ಸಿ ಭಾರತ ಮತ್ತು ಚೀನಾ, ಆಪ್ಷನ್ ಡಿ ರಷ್ಯಾ ಮತ್ತು ಉಕ್ರೇನ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ರಷ್ಯಾ ಮತ್ತು ಉಕ್ರೇನ್.